ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕೇರ್ ಆಫ್ ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವಾಗಲೇ ಒಂದನೇದು ಮೈ ಫಸ್ಟ್ ಬ್ಲಾಗ್ ಅಂತೇಳಿ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋಗೆ ಚಲೋ ರೆಸ್ಪಾನ್ಸ್ ಬಂದಿದೆ. ಫಸ್ಟ್ 250 ವ್ಯೂಸ್ ಬಂದಿದೆ. ಅದರಿಂದ 25 ಜನ ಸಬ್ಸ್ಕ್ರೈಬರ್ ಬೇರೆ ಬಂದಿದ್ದಾರೆ. ಇವತ್ತು ಈ ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂದರೆ, ನನ್ನ ಕತೆ ನಿಮ್ಮ ಜೊತೆ ಅಂಥೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೂ ನಿಮ್ಮದೇ ಆದ ಒಂದಿಷ್ಟು ಚಲೋ ರೆಸ್ಪಾನ್ಸ್ ಕೊಡ್ರಿ. ಎಲ್ಲ ರೀತಿಯಿಂದ ಕನ್ನಡಿಗರನ್ನು ಮತ್ತು ಕನ್ನಡದ ಕಂಟೆಂಟ್ಗಳನ್ನು, ಕನ್ನಡದ ಜನಗಳನ್ನು ಉಳಿಸ್ರಿ, ಬೆಳೆಸ್ರಿ ಅಂತ ಕೇಳ್ಕೊಳೋದು ನಿಮಗೆ ಇಷ್ಟೇ. ವೆಂಕಟೇಶ್ ಬಸವರಾಜ್ ಬಿಂಜೋಳಿಗೆ ಅಂತೇಳಿ ನನ್ನ ಪೂರ್ತಿ ಹೆಸರು. ನಾನು ಹುಟ್ಟಿದ್ದು ಕೊಪ್ಪಳ ಜಿಲ್ಲೆ, ತಾಲೂಕು ಗಂಗಾವತಿ, ಕಾರಟಗಿ ಪಕ್ಕ ಒಂದು ಉಳಿತಾಳ ಕೆಂಪ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ದು. ಏನಪ್ಪ ಅಂದರೆ, ಹುಟ್ಟಿನಿಂದ ಇಲ್ಲಿಯವರೆಗೂ ನಂದು ಒಂದನೇ ತರಗತಿಯಿಂದ 5ನೇ ತರಗತಿವರೆಗೂ ಅಜ್ಜಿ ಊರಲ್ಲಿ, ಅಂದರೆ ಗ್ರಾಮ ಇಂಗಳಿಗೆ ಅಂತ ಬಾಗಲಕೋಟೆ ಡಿಸ್ಟಿಕಲ್ಲಿ ಬರುತ್ತೆ, ಅಲ್ಲಿ ಇಂಗಳಿಗೆಯಲ್ಲಿ ಓದಿದ್ದೀನಿ. ಅಲ್ಲಿ ಆದ ತಕ್ಷಣ ಮತ್ತೆ 6, 7, 8, 9, 10 ಮೈನಾರಿಟಿ ಮೊರಾರ್ಜಿ ಹಾಸ್ಟೆಲ್ ನವನಗರ ಬಾಗಲಕೋಟೆಯಲ್ಲಿ ಹಾಸ್ಟೆಲಲ್ಲಿ 5 ವರ್ಷ ಇದ್ದೆ. ಅದಾದ ತಕ್ಷಣ ಮತ್ತೆ ಬಸವೇಶ್ವರ ಪದವಿ ಪೂರ್ವ ಕಾಲೇಜ್ ಬಾಗಲಕೋಟೆಯಲ್ಲಿ, ಫೇಮಸ್ ಕಾಲೇಜಿಂದ ಬಾಗಲಕೋಟ್ ಆ್ಯಂಡ್ ಕರ್ನಾಟಕ ಬೆಸ್ಟ್ ಸೊಸೈಟಿ, ಎಜುಕೇಷನ್ ಸೊಸೈಟಿ ಆ್ಯಂಡ್ ಹಾಸ್ಪಿಟಾಲಿಟಿ ಸ್ಪೆಷಾಲಿಟಿ ಬಸವೇಶ್ವರ ಕಾಲೇಜ್ ಆ್ಯಂಡ್ ಈ ರೀತಿಯಾದ ಬಸವೇಶ್ವರದ BVS ಸಂಘದ ಒಂದು ಮಹಾವಿದ್ಯಾಲಯಗಳು ಜಾಸ್ತಿ ಇದ್ದಾವೆ. ಅಲ್ಲಿ ನಂದು ಫಸ್ಟ್ PU ಸೆಕೆಂಡ್ PUC ಇನ್ ಕಾಮರ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಅತಿಯಾದ ಮನೆಯಲ್ಲಿರ್ತಕ್ಕಂಥ ಬಡತನದಿಂದ ಹೇಗೋ ಇಲ್ಲಿವರೆಗೂ ಬಂದಿದ್ದೀನಿ. ಅದಾದ ತಕ್ಷಣ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಇವಾಗ ರನ್ನಿಂಗಲ್ಲಿದೆ. ಏನಪ್ಪ ಅಂದರೆ, BA ಇನ್ 5th ಸೆಮ್ ಕಂಪ್ಲೀಟ್ ಆಯಿತು. 6th ಸೆಮ್ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನೂ ಎಕ್ಸಾಮ್ ಇಲ್ಲ. ಇವಾಗ ಆಲ್ರೆಡಿ ನಾನು ಹೈದ್ರಾಬಾದಲ್ಲಿ ಕೆಲಸ ಮಾಡ್ಕೊತ ಯಾವಾಗೋ ಎಕ್ಸಾಮ್ಸ್ ಇದ್ದಾಗ ಮಾತ್ರ ಎಕ್ಸಾಮ್ ಬರೀಲಿಕ್ಕೆ ಬರ್ತಾಯಿದ್ದೀನಿ. ಎಕ್ಸಾಮ್ಸು ಬರೆದು ಮತ್ತೆ ಇಲ್ಲಿ ಬಂದು ಕೆಲಸ ಮಾಡಿಕೊಂಡು ಮನೆ ಈ ರೀತಿ ಎಲ್ಲ ಸಮಸ್ಯೆಗಳನ್ನು ನೋಡಿಕೊಂಡು ಈ ರೀತಿಯಾಗಿ ನನ್ನ ನಡೀತಿದೆ. ಜೀವನದಲ್ಲಿ ಹೇಳ್ಕೊಬೇಕಂದ್ರೆ ಭಾಳ ಕಷ್ಟ, ನೋವು, ನಲಿವುಗಳು, ಎಲ್ಲ ರೀತಿಯ ಮೆಮೊರಿ ಭಾಳ ಇದ್ದಾವೆ. ಎಲ್ಲವನ್ನು ಈ ವಿಡಿಯೋಲಿ ಹೇಳೋಕ್ಕಾಗಲ್ಲ. ಏನೋ ಹೇಳಿದರೂ ಕೂಡ ನಮ್ಮ ದೋಸ್ತರ ಬಗ್ಗೆ ಹೇಳ್ಬೇಕನ್ಸುತ್ತೆ. ನಮಗೆ ದೋಸ್ತರು ಅನ್ನೋರು ಜಾಸ್ತಿ ಜನ ಇದ್ದಾರೆ. ಎಲ್ಲರದು ಹೆಸರು ಹೇಳಿದ್ರಪ್ಪ ಅಂದ್ರೆ ನಮ್ಮ ದೋಸ್ತರು ಏನು ಮಾಡ್ತಾರಪ್ಪ ಅಂದ್ರೆ, ನಂದ್ಯಾಕೆ ಹೆಸರು ಹೇಳಿಲ್ಲ ಅಂತಂದ್ರು ಅಂತಾರೆ. ಹೇಳಕ್ಕೆ ಬರೋಂಗಿಲ್ಲ. ನಾ ಅದಕ್ಕೆ ಯಾರದೇ ಹೆಸರು ತೊಗೊಳಂಗಿಲ್ಲ. ಆದರೂ ಬೆಸ್ಟೀಸ್ ಅಂತೇಳಿ ನಮಗೆ 3 ಜನ ಅದಾರ. ಎಲ್ಲರೂ ಬೇರೆ ಕಾಸ್ಟ್ ಅವರೇ. ಈ ಕಾಸ್ಟಿಸಮು ನಮ್ಮ ಫ್ರೆಂಡ್ಶಿಪ್ ಒಳಗೆ ಕಾಸ್ಟಿಸಮ್ ಅಂತೂ ಬಂದಿಲ್ಲ. ಕಾಸ್ಟಿಸಮ್ ಬರೋಂಗೂ ಇಲ್ಲ. ಯಾಕಪ್ಪ ಅಂದ್ರೆ ನಮ್ಮ 3 ಮಂದಿ ಫ್ರೆಂಡ್ಸ್ದು ಇರುವ ಭಾವನೆಗಳು ಒಂದೇ, ಆಲೋಚನೆಗಳು ಒಂದೇ. ಬೆಳಿಬೇಕು, ಓದಬೇಕು, ಮಾಡಬೇಕು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದೇ ಒಂದು ಮೂವರದ್ದು ನಮ್ದು ಆಲೋಚನೆ ಇದೆ. ಈ ವಿಡಿಯೋ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗಿರ್ತೈತಿ, ಇವ ಹುಚ್ಚಾಡಿಸಿಕೆ ನನಗೆ ಹೇಳಕತ್ತಾನ ಅಂತೇಳಿ. ಆದರೂ ಹೇಳಕತ್ತೀನಿ. ಆದ್ರೆ ಅವ್ರಿಗೆ ತಿಳಿದಿರ್ತೈತಿ. ಇಷ್ಟೊತ್ತಿಗೆ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ಏನೋ ಮಾಡ್ಯಾನ ಅಂಥೇಳಿ. ಅವ್ರು ನಮ್ಮ ದೋಸ್ತರು. ಅವ್ರ ದೋಸ್ತರು ಸಪೋರ್ಟ್ ಎಲ್ಲದಕ್ಕೂ ನಮ್ಗೆ ಸಪೋರ್ಟ್ ಅದಾರ. ಏನೇ ಕಾಲೇಜ್ದು ಯಾವುದೇ ರೀತಿಯ ನೋಟ್ಸು ಇನ್ನಿತರ ಏನೋ ಇರಲಿ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಮ 3 ದೋಸ್ತರು ಅದಾರ. 3 ದೋಸ್ತರೊಳಗೆ ಒಬ್ಬ ಕರೆಕ್ಟಾಗಿ ರೆಸ್ಪಾನ್ಸ್ ಆಗಿ ಕರೆಕ್ಟಾಗಿ ಓದಬೇಕು, ಕಾಲೇಜ್ಗೆ ಹೋಗ್ಬೇಕು, ಬರಬೇಕು ಅನ್ನೋನು ಒಬ್ಬನೇ. ಇನ್ನೊಬ್ಬನಿದ್ದಾನೆ, ಅವನು ಹಾಸ್ಟೆಲು ಕಾಲೇಜು ಅದನ್ನು 2 ಮಾಡ್ತಾನೆ. ಇನ್ನೊಬ್ಬನು ಮನೆಯಿಂದ ಕಾಲೇಜ್ಗೆ ಹೋಗ್ತಾನೆ, ಕಾಲೇಜಿಂದ ಮನೆ. ಇದು ಮತ್ತು ಲೈಬ್ರರಿ, ಎಕ್ಸ್ಟ್ರಾ ನಾಲೆಜ್ ಪರ್ಸನ್ ಇನ್ ಮೈ ಗ್ಯಾಂಗ್. ಮತ್ತು ಯಾರಪ್ಪ ಅಂದರೆ ನಮ್ಮದು ನಮ್ಮ ನಡೆ ಹೈದ್ರಾಬಾದ್ ಕಡೆ. ಎಕ್ಸಾಮ್ ಮುಗೀತಿ ಆ ಕಡೆ, ಎಕ್ಸಾಮ್ ಮುಗಿದು ಈ ಕಡೆ, ಎಕ್ಸಾಮ್ ಸ್ಟಾರ್ಟ್ ಆಯಿತು ಆ ಕಡೆ ಒಮ್ಮೆ, ಈ ಕಡೆ ಕೆಲಸನೂ ಮಾಡಬೇಕು, ಅದ್ರ ಜೊತೆಗೆ ಎಜುಕೇಷನ್ ಮಾಡಿದ್ವಿ. ಹೌದು, ಇಷ್ಟೆಲ್ಲ ಎಜುಕೇಷನ್ ಮಾಡಿ ಡಿಗ್ರಿ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ
ನಮ್ಮದು ಕಷ್ಟಗಳ ನಿವಾರಣೆ ಆಗ್ತಿಲ್ಲ. ಏನಪ್ಪ ಅಂದ್ರೆ ನಮಗೆ ಉದ್ಯೋಗಾವಕಾಶ ಕಡಿಮೆ ಕರ್ನಾಟಕದಲ್ಲಿ ಇರುವುದರಿಂದ ಕರ್ನಾಟಕದಲ್ಲಿ ಕನ್ನಡಿಗರು ಭಾಳಷ್ಟು ಕನ್ನಡ ಬಳಕೆ ಮಾಡ್ತಿಲ್ಲ, ಕನ್ನಡದ ಉದ್ಯೋಗವಿಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದರಿಂದಾಗಿ ಊರಿಂದ ಊರು ಬಿಟ್ಟು ಬೇರೆ 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 ಕಡೆ ಹೋಗಿ ತಮ್ಮದೇ ಆದ ಒಂದು ಗುಂಪನ್ನು, ಅವ್ರದ್ದೇ ಆದಂಥ ಸ್ಥಾನವನ್ನು ಕಂಡುಕೊಳ್ಳಿಕ್ಕೆ ದೇಶವನ್ನು ಊರನ್ನು ಬಿಟ್ಟು ಮಂದಿ ಜನ ಈ ರೀತಿ ಆ ಸಂಬಂಧಿಕರನ್ನು ತೊರೆದು ಈ ರೀತಿಯಾಗಿ ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಆಗ ಕರ್ನಾಟಕದಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಿ ಮಾಡಿರಿ. ಓದಿದಂಥ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಕರ್ನಾಟಕ ಸರ್ಕಾರದವರು ಉದ್ಯೋಗಾವಕಾಶಗಳನ್ನು ಕೊಟ್ಟರೆ ಇವತ್ತಿನ ಯುವ ವಿದ್ಯಾರ್ಥಿಗಳು, ಯುವ ಪ್ರಜೆಗಳು ಏನು ದೇಶದಲ್ಲಿ, ಏನು ರಾಜ್ಯದಲ್ಲಿ, ಏನು ಯಾವ ರೀತಿ ಯಾವುದೇ ಟೆಕ್ನಾಲಜಿ, ಯಾವ ಜ್ಞಾನವನ್ನು ಎಲ್ಲಿ ಯಾವಾಗ ಏನು ಯೂಸ್ ಮಾಡಬೇಕು ಅನ್ನೋದೆಲ್ಲವನ್ನು ಕನ್ನಡಿಗರಲ್ಲಿ ಇದೆ. ಆದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಬಳಕೆಗೆ ಮತ್ತು ಬೆಳಕಿಗೆ ಮತ್ತು ಬಳಕೆಗೆ ತರುವಂಥ ಕೆಲಸ ಯಾರು ಮಾಡಬೇಕಂದ್ರೆ ಕರ್ನಾಟಕ ಸರ್ಕಾರದವ್ರು ಮಾಡಬೇಕು. ಎಲ್ಲ ಕಡೆ ಭ್ರಷ್ಟಾಚಾರ ತುಂಬಿಕೊಂಡಿದೆ ಮತ್ತು ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಅತ್ಯಾಚಾರ, ಈ ರೀತಿಯ ಅಸಭ್ಯ ಎಲ್ಲ ಕೆಲಸಗಳನ್ನು ಬಿಟ್ಟು ಬಿಡಬೇಕು. ಯಾಕಪ್ಪ ಅಂದರೆ ಇದರಿಂದ ನಮಗೆ ಬರ್ತಕ್ಕಂಥ ಯಾವುದೇ ನಾಲೆಜ್ ಇಲ್ಲ. ಎಲ್ಲವೂ ತಂದೆ ತಾಯಿ ಮಂದಿ ಮಕ್ಕಳು ಇವರೆಲ್ಲ ಸಂಬಂಧಿಕರು ಎಲ್ಲರೂ ಕೇಳೋದು ಒಂದೇ, ಏನು ಓದಿ, ಏನು ಗಳಿಸಿ, ಏನು ಐತಿ, ನೀನು ನಾಳೆ ಏನೇ ಇರಲಿ ಬೇರೆ ಪ್ರಶ್ನೆ. ನಮ್ಮದು ನೀ ಏನು ಹೇಗಿದೆಯಾ ಅನ್ನೋದಕ್ಕಿಂತ ನಿನ್ನ ಹತ್ರ ಏನಿದೆ, ಹೇಗಿದೆ ಅನ್ನೋದಕ್ಕಿಂತ ಏನಿದೆ ಅನ್ನೋದು ವಿಚಾರ ಮಾಡ್ತಾರೆ. ಎಲ್ಲ ರೀತಿ ಎಲ್ಲದಕ್ಕೂ ಹಣ 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 ಅಂಥೇಳಿ ಈ ರೀತಿಯಾದ ಶೋಷಣೆಗಳು ನಡೀತಾವೆ. ಹಣ ಇಲ್ಲದಪ್ಪ ಅಂದ್ರೆ ಇವತ್ತಿನ ಒಂದು ನಾಯಿ ಕೂಡ ಸಾಕೋಕ್ಕಾಗಂಗಿಲ್ಲ, ಒಂದು ನಾಯಿ ಕೂಡ ಬದುಕೋಕ್ಕಾಗಂಗಿಲ್ಲ. ಯಾಕಪ್ಪ ಅಂದ್ರೆ ಮೋರ್ ದೆನ್ ಮನಿ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್. ಅದೇ ರೀತಿ ಹಣ ಇಲ್ಲ ಅಂದ್ರೆ ಸಂಬಂಧಿಕರು ಏನಂತಾರೆ ಅಂದ್ರೆ ಅದೆಲ್ಲ ನಮ್ಮ ಜನಗಳಿಗೆ ಅರ್ಥ ಆಗಿರ್ತೈತಿ, ಎಲ್ಲರಿಗೂ ವಿಷಯಗಳು ಗೊತ್ತಿರ್ತಾವೆ. ಅದನ್ನೆಲ್ಲ ನಾವು ಹೊಡೆದು ಹೇಳೋಂಗಿಲ್ಲ. ಯಾವುದೇ ಸಂಬಂಧಿಕರು ಯಾರು ಏನೂ ಕಷ್ಟದಲ್ಲಿ ಆಗಂಗಿಲ್ಲ. ಕಷ್ಟದೊಳಗೆ ಆಗೋರು ಅಂದ್ರೆ ನಮ್ಮ ಫ್ರೆಂಡ್ಸ್. ಇವತ್ತಿನವರೆಗೂ ನನ್ನ ಸಾಥೊಳಗೆ ಕೊಟ್ಟವ್ರು ಅಂದ್ರೆ ನಮ್ಮ ಫ್ರೆಂಡ್ಸು. ಮನೆಯೊಳಗೆ ಫ್ಯಾಮಿಲಿ ಇದೆ, ಫ್ಯಾಮಿಲಿ ಎಲ್ಲದಕ್ಕೆ ಸಪೋರ್ಟ್ ಮಾಡ್ತಾರೆ. ನನ್ನಿಂದ ಫ್ಯಾಮಿಲಿಗೆ ಏನು ಸಪೋರ್ಟ್ ಮಾಡಬೇಕು, ಏನು ಮಾಡಬೇಕು ನಾ ಮಾಡ್ತಾಯಿದ್ದೀನಿ. ನನ್ನಿಂಗೆ ತಂದೆ ತಾಯಿ ಅಣ್ಣ ಏನು ಪ್ರೀತಿ ಪ್ರೇಮ ಕರುಣೆ ಜ್ಞಾನವನ್ನು ಏನು ಕೊಡಬೇಕು, ನಾನು ನನ್ನನ್ನು ಗುರುತಿಸ್ಕೊಳ್ಳೋಕ್ಕೆ ಏನು ಮಾಡ್ಕೋಬೇಕು ಅನ್ನೋದೆಲ್ಲ ನಮ್ಮ ಮನೆಯೊಳಗೆ ಕಲಿಸ್ಕೊಟ್ಟಾರೆ. ಇದೇನೇ ಒಂದು ಹೇಳೋದು. ಎಲ್ಲ ಈಗಿನ 18ರಿಂದ ಮೇಲ್ಪಟ್ಟು ವಯಸ್ಸಿನ ಹುಡುಗರದ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ ಗಂಭೀರ ಐತಿ. ಯಾಕಪ್ಪ ಅಂದ್ರೆ ಓದಿದ್ದಕ್ಕೆ ಕೆಲಸ ಸಿಗಂಗಿಲ್ಲ, ಕೆಲಸ ಸಿಗಂಗಿಲ್ಲ. ಕೆಲಸ ಸಿಕ್ಕರಪ್ಪ ಅಂದ್ರೆ ತಕ್ಕಷ್ಟು ಪೇಮೆಂಟ್ ಇರೋಂಗಿಲ್ಲ. ಆ ಪೇಮೆಂಟ್ ಒಳಗೆ ಮನಿ ಪೇಮೆಂಟ್ ಕೊಡ್ಬೇಕು, ಮನಿ ರೆಂಟ್ ಒಳಗಿದ್ರೆ ರೆಂಟ್ ಕೊಡ್ಬೇಕು, ವಾಟ್ರ್ ಬಿಲ್ ಕಟ್ಬೇಕು, ದಿನ ಊಟದ ಖರ್ಚು ಮತ್ತು ಕರೆಂಟ್ ಬಿಲ್ ಎಲ್ಲ ತೆಗೆದ್ರೆ ಏನು ಉಳಿಯೋದಪ್ಪ ಅಂದ್ರೆ ಜೀರೋ. ಇದು ನಮ್ಮ ಜನಕ್ಕೆ ಬರಬಾರ್ದು. ಎಲ್ಲ ವಿದ್ಯಾರ್ಥಿಗಳು ಇದರಿಂದ ಎಚ್ಚೆತ್ಕೋಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಆದಷ್ಟು ಕೇರ್ ಆಫ್ ಕರ್ನಾಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಇನ್ನೂ ಬೇರೆ ಬೇರೆ ಕಂಟೆಂಟ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡೋಕ್ಕೆ ಯಾಕೆ ಆಗ್ತಿಲ್ಲಪ್ಪ ಅಂದರೆ ನಾನು ಹೈದ್ರಾಬಾದಲ್ಲಿರೋದ್ರಿಂದ ನನಗೆ ಇಲ್ಲಿ ಪೂರ್ತಿ ತೆಲುಗು ಭಾಷೆ ಮಾತಾಡಬೇಕಾಗತ್ತೆ. ತೆಲುಗು ನಮ್ಮ ಕನ್ನಡಿಗರಿಗೆ ಅರ್ಥ ಆಗಲ್ಲ. ಸ್ವಲ್ಪ ಜನ ಕನ್ನಡ ಮಾತಾಡ್ತಾರೆ, ತೆಲುಗುನು ಮಾತಾಡ್ತಾರೆ. ಆದರೂ ನಮ್ಮ ಕನ್ನಡಿಗರ ಸಲುವಾಗಿ ನಾನು ನನ್ನ ಕನ್ನಡವನ್ನು ಬಳಸಲಿಕ್ಕೆ ಇಚ್ಛೆ ಪಡೋದರಿಂದ ಒಂದಿಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಆಗ್ತಿಲ್ಲ. ಇದರ ಸಲುವಾಗಿ ಇಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾನು ಕನ್ನಡದಲ್ಲೇ ಕಂಟೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಕೂಡ. ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ನಮಸ್ತೆ ಕರುನಾಡು, ನಮಸ್ತೆ ಕರ್ನಾಟಕ ಜನತೆಗೆ ನಾನು ಚಿರಋಣಿ. ನಿಮ್ಮ ಪ್ರೀತಿಯ ವೆಂಕಟೇಶ್ ಮಾಡುವ ನಮಸ್ಕಾರಗಳು. ಗುಡ್ ಬೈ ಫ್ರೆಂಡ್ಸ್. ಥ್ಯಾಂಕ್ ಯು.